ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಈ ಒಂದು ದಿನದ ಪ್ರಮುಖ ವಿಶೇಷವೇನೆಂದರೆ ಮುಳಬಾಗಿಲು ತಾಲೂಕಿನ ಆವಣಿ ಜಾತ್ರೆಯ ಬ್ರಹ್ಮ ರಥೋತ್ಸವ ಜರುಗಿತು. ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ನ ಮುಖಾಂತರ ಉಸ್ತುವಾರಿ ಸಚಿವರಾದಂಥ ಭೈರತಿ ಸುರೇಶ್ ಆಗಮಿಸಿದರು. ಭೈರತಿ ಸುರೇಶ್ಗೆ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್, ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದಂಥ ವಿ ಆದಿನಾರಾಯಣ ಸ್ವಾಗತ ಕೋರಿದರು. ಈ ವೇಳೆ ರಾಜೇಂದ್ರ ಗೌಡ, ಗುಜ್ಜನಹಳ್ಳಿ ಮಂಜು, ಮುಳಬಾಗಿಲು ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ಲಾ, ಎಂ ಗೋಪಾಲ್, ಆವಣಿ ನವೀನ್ ಕುಮಾರ್ ಸೇರಿದಂತೆ ಇನ್ನೂ ಹೆಚ್ಚಿನ ಮುಖಂಡರು ಸಹ ಬಂದು ಸ್ವಾಗತವನ್ನ ಕೋರಿದ್ರು. ನಂತರ ಕಾರಿನ ಮುಖಾಂತರ ಆವಣಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಹಾಗೆ ಸಚಿವರಾದಂಥ ಭೈರತಿ ಸುರೇಶ್ ರವರು ಈ ಒಂದು ಸಂದರ್ಭದಲ್ಲಿ ಆದಿನಾರಾಯಣ ಅವರಿಗೆ 2028ರ ಚುನಾವಣೆಯಲ್ಲಿ ಎಂಎಲ್ಎ ಮಾಡುವ ಭರವಸೆ ನೀಡಿದರು. ಅದೇ ರೀತಿ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿ ಘೋಷಣೆ ನೀಡಿದ್ದಾರೆ. ವರದಿ ಮುಕ್ತಿಯಾರ್, ಎಬಿ ನ್ಯೂಸ್ ಕನ್ನಡ, ಮುಳಬಾಗಿಲು. ಸರ್ ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ ಸರ್, ಸೈಡ್ ಬನ್ನಿ ಸರ್, ಸೈಡ್ ಬನ್ನಿ ಸರ್. ಏ ಅಣ್ಣ ಸ್ವಲ್ಪ ಸೈಡ್ ಆಗಿ ನಿಂತ್ಕೊಳ್ರಿ ಅಣ್ಣ, ಮೀಡಿಯಾ ಹತ್ರ ಜಾಗ ಕೊಡ್ರಿ ಅಣ್ಣ, ಸ್ವಲ್ಪ ಸೈಡ್ ಬನ್ನಿ ಸರ್, ಸ್ವಲ್ಪ ಈ ಕಡೆ ಬಂದ್ಬಿಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ದಾದಾ, ಖಡಾ ಫೋಟೋ ಲೇಲೋ. ಸರ್ ಒಂದ್ ನಿಮಿಷ ಫೋಟೋ 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 ಸರ್, ಫೋಟೋ ಸರ್, ಈ ಕಡೆ ನೋಡಿ ಸರ್, ಈ ಕಡೆ ಸರ್, ಮುಂದೆ ಮುಂದೆ ಬನ್ನಿ ಸರ್. ಹುಷಾರು ಸರಿ ಅಣ್ಣ, ನಾನು ತಾನಿ ದೇವರದ ಸನ್ನಿಧಾನದಲ್ಲಿ ಇವತ್ತು ನಾನು ನಮ್ಮ ಶಾಸಕರಾದ ಮಂಜುರವರು, ಕಾಂಗ್ರೆಸ್ನ ನಾಯಕರು ಆದಿನಾರಾಯಣ ರಾಮಲಿಂಗೇಶ್ವರ ದೇವಿ ಪಾರ್ವತಿ ದೇವಿಯರ ದರ್ಶನ ಸಹ ಮಾಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಯಾವುದೇ ಇಷ್ಟೊಂದು ದೊಡ್ಡ ಜಾತ್ರೆ ನಡೀತಾ ಇದೆ. ಇಷ್ಟೊಂದು ಕ್ಷೇತ್ರ ಅದು ಬಂದಾಗಲೇ ಮಹತ್ವ ಗೊತ್ತಾಗಿರೋ ಶಾಸಕರು ಹೇಳಿದ್ದಾರೆ. ದೇವರ ದರ್ಶನ ಮಾಡಿದಂಥ ಎಲ್ಲರಿಗೂ ದೇವರು ಒಳ್ಳೆಯದು. ಈಗಾಗಲೇ ನನಗೂ MLA ಮಾಡಿ 3 ಸರ್ತಿ, ನಾನು ಮಿನಿಸ್ಟರ್ ಆಗಿದ್ದೀನಿ. ಒಂದು 2 ಸರ್ತಿ MLA ಆಗಿದ್ದೀನಿ. ಅನಿಲ್ ಕುಮಾರ್ MLC ಆಗಿದ್ದಾರೆ. ಆದಿನಾರಾಯಣ 2028 ಚುನಾವಣೆಯಲ್ಲಿ ಮುಳಬಾಗಿಲಿನಲ್ಲಿ ಆದಿನಾರಾಯಣರು ಕ್ಯಾಂಡಿಡೇಟ್ ಆಗೋದು ಕಾಂಗ್ರೆಸ್ಸಿಂದ ಕರ್ಕೊಂಡ್ಬಂದ್ವಿ. ಅದೇ ನಾಗೇಶ್ ಅವ್ರು ಕರ್ಕೊಂಡ್ಬಂದ್ವಿ. ಅದಕ್ಕೆ ಮುಂಚೆ ನಾನು ಬಂದಿದ್ದೆ. ಇವಾಗ ಈ ವರ್ಷದಲ್ಲಿ ನಮಗೆ ನಮ್ಮ ನಾಯಕರಾದ ನಮ್ಮ ಸುರೇಶ್ ಅಣ್ಣ ಅವರು ಬಂದಿದ್ದಾರೆ. ನೆಕ್ಸ್ಟ್ ವರ್ಷ ನಾವು ಇನ್ನೊಬ್ಬರನ್ನ ಒಳ್ಳೆಯವ್ರನ್ನ ನಾವೆಲ್ಲರೂ ಸೇರಿ ಇನ್ನೊಬ್ಬರು ಬಂದಿದ್ದೀವಿ. ಅದಾದ್ಮೇಲೆ ಆದಿನಾರಾಯಣ ಅವ್ರನ್ನವರು ಕರ್ಕೊಂಡ್ಬಂದಿದ್ದಾರೆ. ನಾವು ಯಾವತ್ತು ರಾಮಲಿಂಗೇಶ್ವರ ವರ್ಷಕ್ಕೂ ನಾವು ಹೆಚ್ಚು ಕಮ್ಮಿ 30 ವರ್ಷಗಳಿಂದ ರಾಮಲಿಂಗೇಶ್ವರನ ದರ್ಶನ ನಮ್ಮ ಸುರೇಶ್ ಅಣ್ಣ ಅವರು ಬಂದಿದ್ದಾರೆ.
ಯುಡಿ ಮಿನಿಸ್ಟ್ರು ಅವರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ಆದಿನಾರಾಯಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ MLC ಅನಿಲನ್ ಅವರಿಗೆ, ಮುಖ್ಯವಾಗಿ ನಮ್ಮ ರಾಜೇಂದ್ರ ಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನಣ್ಣ ಅವರು, ಹಾಗೆ ನಮ್ಮ ಕಾಮಗಾರಿ ಈ ಭಾಗದ ನಮ್ಮ ಮುಖಂಡರಾದಂಥ ನವೀನು, ಆಮೇಲೆ ನಮ್ಮ ಆವಳಿ ರವಿ ಅವರು, ಎಲ್ಲ ಆವಳಿ ಕೃಷ್ಣಣ್ಣ ಅವರು, ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಇನ್ನು ನಮಗೆ ಮುಖ್ಯವಾಗಿ ನಮ್ಮ ಯಾಮಣ್ಣ ಅವರು ಬಂದಿದ್ದಾರೆ. ಯಾಮಣ್ಣ ಅಂದರೆ ನಮಗೆ ಹಿರಿಯರು ಮುಖಂಡರು ಅವರು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ರಾಮಲಿಂಗೇಶ್ವರನ ನಾವು ಹೇಳ್ಕೊಂಡಿದ್ದಷ್ಟೇ, ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಸುಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಸಿದ್ಧಿ ಪಡೆದಿದೆ. ಯಾಕಂತಂದ್ರೆ ಇಲ್ಲಿ ಸೀತಾ ವಾಸ ಇದ್ರು ಅಂತ ಎಲ್ಲರೂ ನಂಬಿದ್ದಾರೆ. ಮೊದಲು ವನವಾಸ ಬಂದಾಗ ಇಲ್ಲಿ ವಾಲ್ಮೀಕಿ ಮಹರ್ಷಿ ಅವರದ ಆಶ್ರಮ ಇತ್ತು. ಈ ಆಶ್ರಮದಲ್ಲೇ ಲವ ಮತ್ತು ಕುಶ ಹುಟ್ಟಿದ್ದು ಅಂತ ನಾವು ಹಿಸ್ಟ್ರಿಯಲ್ಲಿ ನೋಡ್ತೀವಿ. ಅದೇ ರೀತಿ ಅಶ್ವಮೇಧ ಯಾಗ ಮಾಡುವಾಗ ಕುದುರೆಯನ್ನ ಇಲ್ಲಿ ಲವಕುಶ ಅವರು ತಡೆ ಹಿಡಿದಿದ್ರು ಅಂತ ಕೂಡ ನಾವು ಇಲ್ಲಿ ಪುರಾಣಗಳಲ್ಲಿ ಮತ್ತು ನಾವು ಹಿಸ್ಟ್ರಿಯಲ್ಲಿ ನಾವು ಓದಿದ್ದೀವಿ. ಅದೇ ತರನು ನಮ್ಮ ಎಲ್ಲಾ ತಾಲೂಕದಲ್ಲಿ ಕೂಡ ಅದೇ ನಂಬಿಕೆ ಇದೆ ಮತ್ತು ಶಿಲ್ಪಿಗಳು ಕೂಡ ಮೇಲೆ ಇದೆ. ಎಲ್ಲ ಕಡೆನೂ ಸೀತಾಮಾತದು, ಲವಕುಶದು, ಆದಿಜಾಂಬವಂತದ್ದು ಕೂಡ ನಾವು ಎಲ್ಲ ಶಿಲ್ಪಿಗಳಿದೆ. ಆದಿಜಾಂಬವಂತವ್ರು ಕೂಡ ಇಲ್ಲ ವಾಸಿಸಿದ್ರು ಅಂತ ಕೂಡ